ಅರ್ಥ ಆಗ್ತಾ ಇದೆಯಾ? ಆದ್ರೆ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಬರಲು ಯಾರನ್ನ ಆರಿಸಿಕೊಂಡ? ಕನ್ಯೆಯನ್ನೇ ಆರಿಸಿಕೊಂಡ, ಪರಿಶುದ್ಧಳನ್ನೇ ಆರಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವ್ಯಭಿಚಾರಿಗಳನ್ನ ಕ್ಷಮಿಸ್ತಾರೆ, ಬಟ್ ದೇವರ ಆರಿಸುವಿಕೆ ಪರಿಶುದ್ಧರಾಗಿರುವಂತವರನ್ನೇ ಆರಿಸಿಕೊಳ್ಳೋದು. ಆಮೆನ್. ಪರಿಶುದ್ಧರಾಗಬೇಕು ಎಂಬುದಾಗಿ ಆಲೋಚನೆ ಇರ್ತದೆ. ನೋಡು, ಪಶ್ಚಾತ್ತಾಪ, ದೇವರೇ ಈ ಪಾಪ ಬೇಡಪ್ಪ, ದೇವರೇ ಇದನ್ನ ಬಿಟ್ಟು ನಾನು ಹೊರಗಡೆ ಬರಲು ನಾನು ಇಷ್ಟಪಡ್ತಾ ಇದ್ದೆ ದೇವರೇ ಅಂತ ಕಣ್ಣೀರು ಸುರಿಸುತ್ತೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೋಡಿ, ಅವರ ಜೀವಿತದಲ್ಲಿ ದೇವರು ಆರಿಸಿಕೊಳ್ತಾರೆ. ದೇವರು ಆಮೆನ್, ಹಲ್ಲೆಲೂಯಾ. ದೇವರು ಯಾರನ್ನ ನೋಡಿ, ಯಾರನ್ನ ಆರಿಸಿಕೊಂಡಿದ್ದಾರೆ? ಮರಿಯಳನ್ನೇ, ಕನ್ಯೆಯನ್ನೇ ಆರಿಸಿಕೊಂಡಿದ್ದಾರೆ. ಆಮೆನ್. ವ್ಯಭಿಚಾರನಿಂದ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ವ್ಯಭಿಚಾರಿಗೆ ಕ್ಷಮಾಪಣೆ ಇರುತ್ತೆ, ದೇವರಿಂದ ಆರಿಸಲ್ಪಡಬೇಕು. ಆಮೆನ್. ಪುನಃ ನಾನು ಪರಿಶುದ್ಧನಾಗಿ ಜೀವಿಸುವುದಕ್ಕಾಗಿ ನಾನು ಪ್ರಯಾಸ ಪಡ್ತಾ ಇದ್ದೀನಪ್ಪ ಎಂಬುದು ಆಲೋಚನೆ ನಿಮ್ಮಲ್ಲಿದೆ, ಖಂಡಿತ ದೇವರು ನಿಮ್ಮನ್ನು ಆರಿಸಿಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ.